The very important issues in the next concept is lawful object. What we do is very importantly, we have to do any activities or any act, we must always have some objectives in your mind. The object is nothing but the purpose what you are doing. So ಏನು ಕೆಲಸವನ್ನು ಮಾಡ್ತೀರಿ ಕೆಲಸವನ್ನು ಮಾಡೋ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. And purpose which your agreement is entering to that. So why you are entering to the contract is very very important. ನೀವು ಕಾಂಟ್ರಾಕ್ಟ್ ಅನ್ನು ಎಂಟರ್ ಆಗಬೇಕಾದಾಗ ನೀವು ಬೇಕಾಗಿರುವಂಥ ನೀವು ಯಾಕೆ ಕಾಂಟ್ರಾಕ್ಟ್ ಅನ್ನು ಎಂಟರ್ ಆಗ್ತಾ ಇದ್ದೀರಿ, ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಇರಬೇಕು. When the law your object is not lawful, automatically it amounts to the void. ಸೊ ನೀವೇನು ಕಾಂಟ್ರಾಕ್ಟನ್ನು ಮಾಡಕ್ಕೆ ಹೊರಟಿದ್ದೀರಿ ಅದರ ಉದ್ದೇಶ ಅಥವಾ ಅದರ ಪರ್ಪಸ್ ಏನಿದೆ ಅದೇನಿರುತ್ತೆ ಎಗೇನ್ಸ್ಟ್ ಟು ದ ಲಾ ಅಥವಾ ಫರ್ಬಿಡನ್ ಬೈ ಲಾ ಆಗಿದ್ರೆ, ಅದು ಇಸ್ ಫ್ರಾಡುಲೆಂಟ್ ಆಗಿದ್ರೆ, ಇಟ್ಸ್ ಇಮ್ಮಾರಲ್ ಆಗಿದ್ರೆ, ಇಟ್ ಇಸ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಅಂದರೆ ಇಟ್ಸ್ ಅಮೌಂಟ್ಸ್ ಟು ವಾಯ್ಡ್. ಸೊ ಅದೇನಿರುತ್ತೆ ನಿಮ್ಮ ಆಬ್ಜೆಕ್ಟ್ ಏನಾಗುತ್ತದೆ ಆಲ್ವೇಸ್ ಯು ಸೇ ಬಟ್ ದಿಸ್ ವೆರಿ ಇಟ್ ಮಸ್ಟ್ ಬಿ ವಿತಿನ್ ದಿ ಲಾ. ಸೊ ನಿಮ್ಮ ಕಾನೂನು ಒಳಗಡೆ ಇದ್ದರೆ ಮಾತ್ರ ನಿಮ್ಮ ಉದ್ದೇಶ ಸರಿ ಇರ್ತದೆ. So what is the object? All agreements or contracts are made for the lawful consideration. The lawful object, an agreement will not be enforceable if the objects or consideration is unlawful. ಅಂತ ಸೆಕ್ಷನ್ 10ನಲ್ಲಿ ಹೇಳ್ತಾರೆ. ಏನು ಹೇಳ್ತಾನೆ ಅಂದರೆ ನೀವು ಮಾಡ್ಕೊಳ್ಳೋ ಉದ್ದೇಶ ಕಾಂಟ್ರಾಕ್ಟ್ ಏನಿದೆ ಆ ಕಾಂಟ್ರಾಕ್ಟ್ ಏನಾಗುತ್ತಂದರೆ ಅದು ಉದ್ದೇಶ ಸರಿಯಾಗಿರಬೇಕು ಮತ್ತು ಅದರ ಪ್ರತಿಫಲ ಏನಾಗುತ್ತೆ ಕಾನೂನು ವ್ಯಾಪ್ತಿಯಲ್ಲಿ ಇದ್ದರೆ ಮಾತ್ರ ಅದು ಏನಾಗುತ್ತೆ ಕಾಂಟ್ರಾಕ್ಟ್ ಆಗುತ್ತೆ. ಇಫ್ your object and your consideration is unlawful, it cannot be enforceable at law. Why? Because sometimes objects are forbidden by law. So some of the things is it should be against to the criminal law, it should be against to the some other legislation. Automatically those type of contract cannot be safe. Sometimes some of the countries you stated that some betting is legalized in some countries, but in India betting is illegal. So ನಮ್ಮ ರಾಷ್ಟ್ರದಲ್ಲಿ ಬೆಟ್ಟಿಂಗ್ ಕಟ್ಟುವಂಥದ್ದು ಅದು ಏನಾಗುತ್ತೆ ಇಲ್ಲೀಗಲ್. ಬಟ್ ಆದರೆ ಬೇರೆ ರಾಷ್ಟ್ರಗಳೇನಾಗುತ್ತೆ ಅದಕ್ಕೆ ಆದಂಥ ವೆಬ್ಸೈಟ್ಗಳಿದೆ ಮತ್ತು ಅದರಂತೆ ಗೌರ್ಮೆಂಟ್ಗೆ ಸುಧಾ ಏನಾಗುತ್ತೆ ಅಲ್ಲಿ ವೆಬ್ಸೈಟ್ ಇರುತ್ತೆ ಲೀಗಲೈಸ್ ಮಾಡಿದ್ದಾರೆ, ಅಲ್ಲಿ ಬೆಟ್ಟಿಂಗ್ ಮಾಡುವಂಥದ್ದು ಕಾಮನ್. ಸೊ ಸೆಲ್ಲಿಂಗ್ ಎ ಲಾಟರಿ ಟಿಕೆಟ್ ಇನ್ ಕರ್ನಾಟಕ ಇಟ್ಸ್ ಫರ್ಬಿಡನ್ ಬೈ ಲಾ. ಸೊ ಅದೇನಾಗುತ್ತೆ ಲಾಲಿ ಇಲ್ಲ, ಬಟ್ ಅದರ ಕೇರಳದಲ್ಲಿ ಏನಾಗುತ್ತೆ ಸೆಲ್ಲಿಂಗ್ ಎ ಲಾಟರಿ ಟಿಕೆಟ್ ಇಸ್ ಬಿ ಲಾಫುಲ್. ಸೊ ಅದರಿಂದ ಕೆಲವೊಂದು ರಾಷ್ಟ್ರಗಳಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಲಾಫುಲ್ ಆಗಿರುವಂಥದ್ದು ನಮ್ಮ ರಾಷ್ಟ್ರಗಳಲ್ಲಿ ಅಥವಾ ನಮ್ಮ ರಾಜ್ಯಗಳಲ್ಲಿ ಏನಿರುತ್ತೆ ಅನ್ಲಾಫುಲ್ ಆಗಿರುತ್ತೆ. ಅದಕ್ಕೆ ಏನಾಗುತ್ತೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಮಸ್ಟ್ ಆಬ್ಜೆಕ್ಟ್ ಇಸ್ ಆಬ್ವಿಯಸ್ಲಿ ಸೇ ಬಟ್ ಇಟ್ಸ್ ಎ ಲಾಫುಲ್ ಒನ್. ಸೊ ಇದು ನಮ್ಮ ಕರ್ನಾಟಕದಲ್ಲಿ ಮಾಡಬೇಕಾದಾಗ ಅದನ್ನು ಏನು ಮಾಡ್ತಾ ಇದ್ದೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಇಫ್ ಎನಿ ರೂಲ್ಸ್ ಆರ್ ಸಮ್ ಆಬ್ಜೆಕ್ಟ್ಸ್ ಮೇ ಬಿ ಫರ್ಬಿಡನ್ ಬೈ ಲಾ. ಸೊ ಸಮಟೈಮ್ಸ್ ಏನಾಗುತ್ತೆ ಕೆಲವೊಂದು ಲಾಗಳಲ್ಲಿ ನಮ್ಮಲ್ಲಿ ಹಿಂದೂಗಳಿಗೆ ಹಿಂದೂ ಲಾ ಅಂತ ಕನ್ಸಿಡರ್ ಮಾಡ್ತೀವಿ, ಅದೇ ಮುಸ್ಲಿಮ್ಸ್ಗಳಿರುತ್ತೆ ಮಾಮೂಡನ್ ಲಾ ಅಂತ ಹೇಳ್ತೀವಿ. ಸೊ ಹಿಂದೂ ಲಾಲಿ ಇರುವಂಥ ಕ್ಲಾಸಸ್ಗಳು ಮಾಮೂಡನ್ ಲಾ ಇಲ್ಲ, ಮಾಮೂಡನ್ ಲಾ ಇರುವಂಥ ಕ್ಲಾಸಸ್ಗಳು ಹಿಂದೂ ಲಾಸ್ ಇಲ್ಲ. ಅಂದರೆ ಯಾವುದೇ ಒಂದು ಲಾಗಳನ್ನು ಮಾಡಬೇಕಾದ್ರೆ ನೀವು ಯಾವುದೋ ಒಂದು ಆಬ್ಜೆಕ್ಟನ್ನು ಮಾಡಬೇಕಾದ್ರೆ ಈ ರೀತಿಯಾದಂಥ ಎಲ್ಲ ಕಾನೂನುಗಳಿರುವಂಥ ವ್ಯಾಪ್ತಿಗಳಿರುವಂಥ ವಿಷಯಗಳನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಆ್ಯಂಡ್ ಇಫ್ ಇಟ್ ಈಸ್ ಅ ಫ್ರಾಡುಲೆನ್ಸ್, ಯುವರ್ ಆಬ್ಜೆಕ್ಟ್ ಇಸ್ ಫ್ರಾಡುಲೆಂಟ್. ಸೊ ರನ್ನಿಂಗ್ ಎ gambling house in a residential area is forbidden by law. ಸೊ ಅದೇ ರೀತಿ ಲಾಗಳಿಲ್ಲ. ಅದೇ ರೀತಿ ಏನಾಗುತ್ತೆ ಮೋಸ ಮಾಡುವಂಥ ಉದ್ದೇಶದಿಂದ ಯಾವುದೋ ಒಂದು ಎಂಟರ್ಪ್ರೈಸಸ್ಗಳನ್ನ ಮಾಡಿದ್ರೆ ಇಟ್ಸ್ ಎಗ್ನೆಸ್ಟ್ ದ ಲಾ. ಆ್ಯಂಡ್ ಇಫ್ ಇಟ್ ಈಸ್ ಇನ್ವಾಲ್ವ್ಸ್ ಇಂಜುರೀಸ್ ಟು ಎನಿ ಪರ್ಸನ್ ಆರ್ ಪ್ರಾಪರ್ಟೀಸ್, ಯುವರ್ ಆಬ್ಜೆಕ್ಟಿವ್ಸ್ ನಿಮ್ಮ ಕಾಂಟ್ರಾಕ್ಟ್ ಮಾಡಿಕೊಳ್ಳುವಂಥ ಉದ್ದೇಶ ಯಾವುದೇ ವ್ಯಕ್ತಿಗೆ ಇಂಜುರಿ ಮಾಡೋದಾಗಿರ್ಬೋದು ಅಥವಾ ಇನ್ನು ಪ್ರಾಪರ್ಟಿಗೆ ಇಂಜುರಿ ಮಾಡೋದಾದರೆ ಇಟ್ಸ್ ಎಗ್ನೆಸ್ಟ್ ಟು ದ ಲಾ. ಆ್ಯಂಡ್ ಇಫ್ ಯುವರ್ ಆಬ್ಜೆಕ್ಟ್ ಇಸ್ ಇಮ್ಮಾರಲ್, ಸೊ ಮೊರಾಲಿಟಿಗೆ ಎಗ್ನೆಸ್ಟ್ ಆಗಿದ್ದರೆ ಅದು ಏನಾಗುತ್ತೆ. ಆ್ಯಂಡ್ ಇಫ್ ಯುವರ್ ಆಬ್ಜೆಕ್ಟ್ ಇಸ್ ಅನ್ಲಾಫುಲ್ ಆರ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ. ಪಬ್ಲಿಕ್ ಪಾಲಿಸಿ ಅನ್ನೋದು ಏನಾಗುತ್ತೆ, ಸೊ ಪಬ್ಲಿಕ್ ಪಾಲಿಸಿ ಅಂದರೆ ಸಾರ್ವಜನಿಕರ ಹಿತಾಸಕ್ತಿಗೆ ವಿರುದ್ಧವಾಗಿ ನೀವು ಮಾಡುವಂಥದ್ದು ಏನಿರ್ತದೆ ಅವೆಲ್ಲವೂ ಏನಾಗುತ್ತೆ ಅಪೋಸ್ ಟು ಪಬ್ಲಿಕ್ ಪಾಲಿಸಿ. ಫಾರ್ ಎಕ್ಸಾಂಪಲ್ ಎನಿ ಅಗ್ರಿಮೆಂಟ್ ಟ್ರೇಡಿಂಗ್ ವಿತ್ ಎನಿಮಿ ಕಂಟ್ರೀಸ್, you enter into a contract with any enemy countries which is banned by the Indian government. So that is a opposed to public policy. Any agreements interfere in the course of justice. ಸರ್ಕಾರದ ನ್ಯಾಯಾಂಗಗಳ
ಮೊಕದ್ದಮೆಗಳಲ್ಲಿ ಏನಾಗುತ್ತೆ ಇಂಟರ್ಫಿಯರ್ ಆಗುವಂಥದ್ದಾಗಿರ್ಬೋದು, ಅದು ಪ್ರಾಸಿಕ್ಯೂಷನ್ಗಳಿಗೆ ಶಿಫ್ಟಿಂಗ್ ಮಾಡುವಂಥದ್ದಾಗಿರ್ಬೋದು, ಮತ್ತು ಯಾವುದಾದ್ರೂ ಟ್ರೇಡ್ ಆ್ಯಂಡ್ ಪ್ರಾಕ್ಟೀಸಸ್ಗಳಿಗೆ ಎಗನೆಸ್ಟ್ ಆಗಿ ಮಾಡುವಂಥದ್ದಾಗಿರ್ಬೋದು, ಮತ್ತು ಏನಾಗುತ್ತೆ ಯಾವುದೋ ಒಂದು ಎಗನೆಸ್ಟ್ ದ ಇಂಡಿಯನ್ ಮೇಂಟೆನೆನ್ಸ್ ಆ್ಯಂಡ್ ಚಾಂಪಿಟಿಗಳಿಗೆ ಮಾಡ್ಬೋದು, ಆ್ಯಂಡ್ ರಿಸ್ಟ್ರೇಟ್ಸ್ ದ ಮ್ಯಾರೇಜ್ ಆ್ಯಂಡ್ ಬ್ರೋಕರೇಜ್ ಅಗ್ರಿಮೆಂಟ್ ಆ್ಯಂಡ್ ಅಗ್ರಿಮೆಂಟ್ ಟು ಇಂಟರ್ಫಿಯರ್ ಇನ್ ದಿ parental duties, agreement to restrain the trade, and agreement to defraud the creditors and revenue authorities. ಈ ರೀತಿ ಕೇಸಸ್ಗಳಲ್ಲಿ ಏನಾಗುತ್ತೆ ನಾವು ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಅಂತ ಹೇಳ್ತೀವಿ, ಅಂದರೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿರುವಂಥದ್ದು ಅಂತ ಹೇಳಿ ನಾವು ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಸ್ನಲ್ಲಿ ಐ ವಿಲ್ ಸ್ಪೀಕಿಂಗ್ ಅಬೌಟ್ ವಾಯ್ಡ್ ಅಗ್ರಿಮೆಂಟ್ ಆ್ಯಂಡ್ ವೇಗರಿಂಗ್ ಅಗ್ರಿಮೆಂಟ್ ಆ್ಯಂಡ್ ಕಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸಸ್ ಹೇಳ್ತೀನಿ. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್